ಹಲ್ಲೆ ಆರೋಪದಡಿ ಅರೆಸ್ಟ್ ಆಗಿರುವಂತಹ ಕಂಪ್ಲಿ ಶಾಸಕ ಗಣೇಶ್ ಪರ ವಕೀಲರು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಜಾಮೀನು ಅರ್ಜಿ ಕುರಿತಂತೆ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ನೀಡುವ ಮುನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸುವಂತಹ ಆಕ್ಷೇಪಣೆಯನ್ನು ಕೂಡ ಕೋರ್ಟ್ ಪರಿಗಣಿಸಲಿದೆ. ಈ ಕೇಸ್ನಲ್ಲಿ ಸೆಕ್ಷನ್ 307 ಅಡಿ ಕೊಲೆ ಯತ್ನದ ಆರೋಪ ಕೂಡ ಇದೆ. ಈ ಸೆಕ್ಷನ್ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ಅರ್ಹ ಆಗುವಂತ ಗಂಭೀರ ಸೆಕ್ಷನ್ ಆಗಿರುವುದು ಗಣೇಶ್ ಪಾಲಿಗೆ ತೊಡಕಾಗಿ ಪರಿಣಮಿಸಬಹುದು. ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಾಮೀನನ್ನ ನೀಡದೆ ಹೋದ್ರೆ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು. ಸೆಷನ್ಸ್ ಕೋರ್ಟ್ ಕೂಡ ಅರ್ಜಿಯನ್ನ ವಜಾಗೊಳಿಸಿದ್ರೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬಹುದು. ಪ್ರತಿ ಬಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಲ್ಲಿಸುವಂತಹ ಆಕ್ಷೇಪಣೆ, ತನಿಖೆಯ ಪ್ರಗತಿ, ಕೇಸ್ನ ಮೆರಿಟ್ಸ್ ಆಧರಿಸಿ ಕೋರ್ಟ್ ಜಾಮೀನು ನೀಡಬಹುದೋ ಇಲ್ವೋ ಅನ್ನುವಂಥ ವಿಚಾರವನ್ನ ತೀರ್ಮಾನಿಸುತ್ತೆ. ಇನ್ನು ಹೈಕೋರ್ಟ್ನಲ್ಲೂ ಜಾಮೀನು ಸಿಗದೆ ಹೋದ್ರೆ ಆಗ ಸುಪ್ರೀಂ ಕೋರ್ಟ್ ಒಂದೇ ಉಳಿದಂತಹ ಮಾರ್ಗ. ಒಟ್ಟಿನಲ್ಲಿ ಜಾಮೀನು ಸಿಗುವವರೆಗೂ ಶಾಸಕ ಗಣೇಶ್ ಜೈಲಿನಲ್ಲೇ ಉಳಿಯಬೇಕಾಗುತ್ತೆ. ಇದುವರೆಗೂ ತಲೆಮರೆಸಿಕೊಂಡಿದ್ದು ಪ್ರಭಾವಿಯಾಗಿರೋದು ಹಾಗೂ ಆರಂಭದಲ್ಲಿ ತನಿಖೆಗೆ ಹಾಜರಾಗದೆ ಸಹಕರಿಸದೇ ಇರುವುದು ಗಣೇಶ್ಗೆ ಕುತ್ತಾಗಬಹುದು. ಇದೇ ವೇಳೆ ಆನಂದ ಸಿಂಗ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು, ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆಯದಿರುವುದು, ತನಿಖೆ ಪೂರ್ಣಗೊಂಡಿದೆ ಅಂತ ಪೊಲೀಸರು ಆಕ್ಷೇಪಣೆಯಲ್ಲಿ ಅಕಸ್ಮಾತ್ ಹೇಳಿದ್ರೆ ಅವು ಗಣೇಶ್ ಜಾಮೀನಿಗೆ ಪೂರಕ ಅಂಶಗಳು ಆಗಬಹುದು. ಒಟ್ಟಿನಲ್ಲಿ ಜಾಮೀನು ಸಿಗುವವರೆಗೂ ಗಣೇಶ್ಗೆ ಜೈಲು ವಾಸ ಅನಿವಾರ್ಯ ಆಗುತ್ತೆ. ಇನ್ನು ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಗಣೇಶ್ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಕಂಪ್ಲಿ ಶಾಸಕ ಗಣೇಶ್ ನಿನ್ನೆ ರಾತ್ರಿ ಜೈಲಿನ ಆಸ್ಪತ್ರೆಯಲ್ಲೇ ಸ್ವಲ್ಪ ಹೊಟ್ಟೆ ನೋವಿದ್ದಂತ ಕಾರಣ ಜೈಲಿನ ಆಸ್ಪತ್ರೆಯಲ್ಲೇ ವಾಸ್ತವ್ಯ ಹೂಡಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ. ಚಿಕಿತ್ಸೆ ಪಡೆದು ಆಸ್ಪತ್ರೆಯ ಕೊಠಡಿಯಲ್ಲೇ ಗಣೇಶ್ ಮಲಗಿದರು. ಇಂದು ವಿಚಾರಣಾಧೀನ ಖೈದಿಗಳ ವಿಶೇಷ ಕೊಠಡಿಗೆ ಸ್ಥಳಾಂತರ ಮಾಡಬಹುದಾದಂತ ಸಾಧ್ಯತೆ ಇದೆ.